Good morning, students. In the last class, in the theory of the firm under perfect computation chapter, we discussed the concept of profit maximization of the firm. In that, we discussed three conditions. In that, first one is the price P must equal MC or MR should be equal to the MC. And the second one is MC is non-decreasing or the slope of MC is positive. And the third one is in short run, price must be greater than or equal to the average variable cost. In long run, price must be greater than or equal to the average cost. Now, we will move on the next concept, that is supply curve of a firm. ಈ ಅವಧಿಯಲ್ಲಿ ನಾವು ಏನನ್ನು ಅಧ್ಯಯನ ಮಾಡೋಣ? ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಕುರಿತು ಅಧ್ಯಯನ ಮಾಡೋಣ. ಸೊ ಫಾರ್ ದ ಫಸ್ಟ್ ವಿ ಶುಡ್ ನೋ ವಾಟ್ಸ್ ದ ಮೀನಿಂಗ್ ಆಫ್ ಸಪ್ಲೈ. A firm's supply is the quantity that it chooses to sell at a given price, given technology, and given the price of factors of production. ನಿಗದಿತ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಯನ್ನು ಆಧರಿಸಿ ಉದ್ಯಮ ಸಂಸ್ಥೆಯು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುವರು. ಸೊ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ತಿಳ್ಕೊಳ್ಳೋದಕ್ಕೂ ಮೊದಲೇ ನಾವು ಏನನ್ನು ಸಪ್ಲೈ ಅಥವಾ ಪೂರೈಕೆ ಅಂದರೆ ಏನು ಅಂತ ತಿಳ್ಕೊಳ್ಬೇಕಲ್ವಾ. ಸೊ ಹಿಯರ್ ದ ಮೀನಿಂಗ್ ಆಫ್ ಸಪ್ಲೈ ಈಸ್ ಅ ಫರ್ಮ್ಸ್ ಸಪ್ಲೈ. ನಾವು ಒಂದು ಉದ್ಯಮ ಘಟಕದ ಪೂರೈಕೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಫರ್ಮ್ಸ್ ಸಪ್ಲೈ ಈಸ್ ದ ಕ್ವಾಂಟಿಟಿ, ಅದು ಒಂದು ನಿರ್ದಿಷ್ಟ ಪ್ರಮಾಣ, ದಟ್ ಇಟ್ ಚೂಸಸ್ ಟು ಸೆಲ್ ಎಟ್ ಅ ಗಿವನ್ ಪ್ರೈಸ್. ದ ಫರ್ಮ್ ಚೂಸಸ್ ಟು ಸೆಲ್ ಎಟ್ ಅ ಗಿವನ್ ಪ್ರೈಸ್ ಆ್ಯಂಡ್ ಗಿವನ್ ಟೆಕ್ನಾಲಜಿ ಆ್ಯಂಡ್ ಆಲ್ಸೋ ಗಿವನ್ ಪ್ರೈಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದರೆ ನಿಗದಿತ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳು. ಹಿಯರ್ ಉತ್ಪಾದನಾಂಗಗಳು ಆರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮೀನ್ಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಇದನ್ನು ಆಧರಿಸಿ, ಬೆಲೆಯನ್ನು ಆಧರಿಸಿ ಉದ್ಯಮ ಸಂಸ್ಥೆಯು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಅಂತ ಕರೀತಾರೆ. ಕ್ಲಿಯರ್? A firm supply is the quantity that it chooses to sell at a given price, given technology and given price of factors of production. Here, if we prepare a table which includes all the elements of the firm's supply, it is called as supply schedule. ನಾವು ಒಂದು ಉದ್ಯಮ ಸಂಸ್ಥೆಯ ಪೂರೈಕೆಯ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಟೇಬಲ್ ಅಥವಾ ಒಂದು ಪಟ್ಟಿಯನ್ನು ರಚನೆ ಮಾಡಿದ್ದೀವಿ ಅಂತ ಅಂದರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಸಪ್ಲೈ ಶೆಡ್ಯೂಲ್ ಅಥವಾ ಪೂರೈಕೆಯ ಪಟ್ಟಿ ಅಂತ ಹೇಳ್ತೀವಿ. ಸೊ ವಿ ಶುಡ್ ನೋ ಮೀನಿಂಗ್ ಆಫ್ ಸಪ್ಲೈ ಶೆಡ್ಯೂಲ್. ಹಿಯರ್ ಅ ಟೇಬಲ್, ವಿಚ್ ಟೇಬಲ್, ಯಾವ ಪಟ್ಟಿ, describes the quantity sold by a firm at various price, technology and price of factors remaining unchanged is called supply schedule. ಅಂದರೆ ವಿವಿಧ ಬೆಲೆ ಮತ್ತು ತಂತ್ರಜ್ಞಾನದಲ್ಲಿ ಉದ್ಯಮ ಸಂಸ್ಥೆಯು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ತೋರಿಸುವ ಪಟ್ಟಿಯನ್ನು ಏನಂತ ಕರಿತೀವಿ? ಪೂರೈಕೆ ಪಟ್ಟಿ ಅಂತ ಕರೀತಾರೆ. ಸೊ ಹಿಯರ್ ಅ ಟೇಬಲ್ ಡಿಸ್ಕ್ರೈಬಿಂಗ್ ದಿ ಕ್ವಾಂಟಿಟಿ ಆ್ಯಂಡ್ ಬೈ ಅ ಫರ್ಮ್ ಸೋಲ್ಡ್ ಬೈ ಅ ಫರ್ಮ್ at various price, technology and price of factors remaining unchanged is called supply schedule. Clear? Here, after preparing the supply schedule, if we represent the information with a graph, it is called supply curve. ಸಪ್ಲೈ ಸ್ಕೆಡ್ಯೂಲ್ ಏನಿದೆ, ಪೂರೈಕೆಯ ಪಟ್ಟಿ ಏನಿದೆ, ಅದನ್ನು ತಯಾರು ಮಾಡಿದ ನಂತರ ನಾವು ನಕ್ಷೆ ಅಥವಾ ಡಯಾಗ್ರಾಮ್ನಲ್ಲಿ ಏನು ವಿವರಣೆಯನ್ನು ನೀಡ್ತೀವಿ ಅದಕ್ಕೆ ಏನಂತೀವಿ? ಸಪ್ಲೈ ಕರ್ವ್ ಅಥವಾ ಪೂರೈಕೆಯ ರೇಖೆ ಅಂತ ಕರೀತಾರೆ. ಸೊ ಹಿಯರ್ ಇನ್ ದಿಸ್ ಸಪ್ಲೈ ಕರ್ವ್ ಇಟ್ ಶೋಸ್ ದ ಔಟ್ಪುಟ್ ಆಸ್ ವೆಲ್ ಆಸ್ ದಿ ಪ್ರೈಸ್ ಆ್ಯಂಡ್ ಕಾಸ್ಟ್ ಆಫ್ ದಿ ಫರ್ಮ್. ಈ ಸಪ್ಲೈ ಕರ್ವ್ ಏನಿದೆ, ಪೂರೈಕೆ ರೇಖೆ ಏನಿದೆ, ಇದರಲ್ಲಿ ಏನನ್ನು ತೋರಿಸ್ತೀವಿ?
ಔಟ್ಪುಟ್ ಎಷ್ಟು ಉತ್ಪನ್ನವನ್ನು ಮಾರಾಟ ಮಾಡಲಾಗಿದೆ ಮತ್ತು ಸರಕಿನ ಬೆಲೆ ಮತ್ತು ಸರಕಿಗೆ ಎಷ್ಟು ವೆಚ್ಚವನ್ನು ಮಾಡಲಾಗಿದೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. So the supply curve of a firm shows the level of output that the firm chooses to produce corresponding to different values of the market price. Again here we keep technology and price of factors of production unchanged. ಇಲ್ಲಿ ಪ್ರೈಸ್ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಏನು ಮಾಡಲ್ಲ, ಬದಲಾವಣೆ ಮಾಡದೇನೆ ಏನು ನಾವು ಒಂದು ಉದ್ಯಮ ಸಂಸ್ಥೆಯ ಒಟ್ಟು ಉತ್ಪನ್ನ ಮತ್ತು ಬೆಲೆಯನ್ನು ತಿಳಿಸುವಂತಹ ಒಂದು ರೇಖೆಯನ್ನು ಏನಂತ ಕರಿತೀವಿ, ಸಪ್ಲೈ ಕರ್ವ್ ಅಥವಾ ಪೂರೈಕೆ ರೇಖೆ ಅಂತ ಕರಿತೀವಿ. ಕ್ಲಿಯರ್? So a table describes the quantity sold by a firm at various price, technology and price of factors remaining unchanged is called a supply schedule. ವಿವಿಧ ಬೆಲೆ ಮತ್ತು ತಂತ್ರಜ್ಞಾನದಲ್ಲಿ ಉದ್ಯಮ ಸಂಸ್ಥೆಯು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ತೋರಿಸುವ ಪಟ್ಟಿಯನ್ನು ಪೂರೈಕೆ ಪಟ್ಟಿ ಅಂತ ಹೇಳ್ತಾರೆ. Now we will try to understand the supply curve of a firm. Here we can understand the distinguish between the supply curve of a firm by dividing two parts. First one is short run supply curve and the second one is long run supply curve. Now we will try to understand the short run supply curve of a firm. In the short run supply curve we have two cases. First one or the first case is price is greater than or equal to the minimum average variable cost. Clear? And the second one is price is less than the minimum average variable cost. ಅಂದರೆ ನಾವು ಈಗ ಏನು ಮಾಡೋಣ, ಉದ್ಯಮ ಸಂಸ್ಥೆಯ ಪೂರೈಕೆ ರೇಖೆಯನ್ನು ಕುರಿತು ತಿಳ್ಕೊಳ್ಳೋದಾದರೆ ಇದರಲ್ಲಿ ಏನಾಗಿದೆ, ನಾವು ಈ ವ್ಯತ್ಯಾಸವನ್ನು ಉದ್ಯಮ ಸಂಸ್ಥೆಯ ಪೂರೈಕೆ ರೇಖೆಗಳ ನಡುವಿನ ವ್ಯತ್ಯಾಸವನ್ನು ಯಾವ ರೀತಿ ತಿಳ್ಕೊಬೋದು ಅಂದರೆ ಎರಡು ವಿಧದಲ್ಲಿ ತಿಳ್ಕೊಬೋದು. ಮೊದಲನೇದು ಅಲ್ಪಾವಧಿ ಪೂರೈಕೆಯ ರೇಖೆ ಮತ್ತು ಎರಡನೇದು ದೀರ್ಘಾವಧಿ ಪೂರೈಕೆಯ ರೇಖೆ ಅಂತ ಡಿವೈಡ್ ಮಾಡಿ ತಿಳ್ಕೊಬೋದಾಗಿದೆ. ಸೊ ಇವನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದೇನು, ಅಲ್ಪಾವಧಿಯ ಪೂರೈಕೆ ರೇಖೆ ಅಥವಾ ಉದ್ಯಮ ಸಂಸ್ಥೆಯ ಅಲ್ಪಾವಧಿ ಪೂರೈಕೆ ರೇಖೆ. ಇದು ಎರಡು ಸನ್ನಿವೇಶಗಳನ್ನು ಏನು ಮಾಡಿರುತ್ತೆ, ಒಳಗೊಂಡಿರೋದನ್ನು ನೋಡ್ಬೋದು. ದ ಫಸ್ಟ್ ಕೇಸ್, ಮೊದಲನೇ ಸನ್ನಿವೇಶ ಏನು ಅಂದರೆ ಬೆಲೆ ಏನಾಗಿರಬೇಕು, ಸರಾಸರಿ ಬದಲಾಗುವ ವೆಚ್ಚಕ್ಕೆ ಸಮನಾಗಿರಬೇಕು ಅಥವಾ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಅಧಿಕ ಆಗಿ ಇರಬೇಕು. ಆ್ಯಂಡ್ ಎರಡನೇದು, ಬೆಲೆ ಒಂದು ವೇಳೆ ಏನಾಗಿದೆ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಕಡಿಮೆ ಇದ್ದರೆ ಏನಾಗುತ್ತೆ ಅಂತ ನೋಡ್ಬೋದಾಗಿದೆ. ಸೊ we can understand this situation with a diagram. Here you can see this diagram. In this diagram, OX axis shows the output of the firm and OY axis shows the price as well as cost of the firm. Here P1 refers to the price and this is your short run marginal cost curve and this is your average variable cost curve. Here if the firm fixed the price at P1, if the firm fix the price at P1, P1ಗೆ ಫರ್ಮ್ ಏನು ಮಾಡುತ್ತೆ, ಬೆಲೆಯನ್ನು ಫಿಕ್ಸ್ ಮಾಡಿದೆ ಅಂತ ಆದರೆ here we can observe our price exceeds the average variable cost as well as short run marginal cost. At this level where the SMC curve cuts your price line, here I write it as A. At this level the firm produce Q1 quantity of output and this point is the maximum profit or the profit maximization point. ಇಲ್ಲಿ ಏನಾಗಿದೆ, P1ಗೆ ಉದ್ಯಮ ಸಂಸ್ಥೆ ಬೆಲೆಯನ್ನು ನಿರ್ಧಾರ ಮಾಡಿದೆ ಅಂತ ಆದರೆ ಏನಾಗುತ್ತೆ, ಉದ್ಯಮ ಸಂಸ್ಥೆಯ ಬೆಲೆ P1ಗೆ ಫಿಕ್ಸ್ ಆಗಿದೆ. ಅದು ಏನಾಗಿದೆ, ಉದ್ಯಮ ಸಂಸ್ಥೆಯ ಅಲ್ಪಾವಧಿಯ ಸೀಮಾಂತ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚ ರೇಖೆಗಳನ್ನು ಏನು ಮಾಡುತ್ತೆ, ರೇಖೆಗಳಿಗಿಂತ ಹೆಚ್ಚಿಗೆ ಬೆಲೆ ಏನಾಗಿದೆ ಇರೋದನ್ನು ನೋಡ್ಬೋದು. ಅಂದರೆ ಸೀಮಾಂತ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಬೆಲೆ ಹೆಚ್ಚಾಗಿ ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ನಿಮ್ಮ ಅಲ್ಪಾವಧಿ ಸೀಮಾಂತ ವೆಚ್ಚ ರೇಖೆ ಎ ಬಿಂದುವಿನಲ್ಲಿ ಏನಾಗುತ್ತೆ, ಬೆಲೆ ರೇಖೆಯನ್ನು ಇಂಟರ್ಸೆಕ್ಟ್ ಆಗಿರೋದನ್ನು ನೋಡ್ಬೋದಲ್ವಾ. ಸೊ ಇಲ್ಲಿ ಏನು ಮಾಡುತ್ತೆ, ಫರ್ಮ್ Q1 ಕ್ವಾಂಟಿಟಿ ಔಟ್ಪುಟನ್ನು ಪ್ರೊಡ್ಯೂಸ್ ಮಾಡೋದನ್ನು ನೋಡ್ಬೋದು. ಇಲ್ಲಿ ಏನು ವೆಚ್ಚ ಬೆಲೆಗಿಂತ ಕಡಿಮೆ ಇರೋದರಿಂದ ಉದ್ಯಮ ಸಂಸ್ಥೆ ಮ್ಯಾಕ್ಸಿಮಮ್ ಔಟ್ಪುಟ್ ಅಥವಾ ಹೆಚ್ಚಿನ ಉತ್ಪನ್ನವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಯಲ್ಲಿ ಫರ್ಮ್ ವಿಲ್ ಇನ್ಕರ್ಸ್ ಮ್ಯಾಕ್ಸಿಮಮ್ ಪ್ರಾಫಿಟ್.
ಉದ್ಯಮ ಸಂಸ್ಥೆ ಹೆಚ್ಚಿನ ಲಾಭವನ್ನು ಗಳಿಸೋದನ್ನು ನಾವು ನೋಡ್ಬೋದು. ಸೊ ದ ಫಸ್ಟ್ ಕೇಸ್ ಟೆಲ್ಸ್ ಅಬೌಟ್ ಯು ದ್ಯಾಟ್ ಪ್ರೈಸ್ ಈಸ್ greater than or equal to the minimum AVC. If the price is greater than or equal to the average variable cost, the firm will produce maximum level of output, because at this level the firm incurs maximum profit. If the firm incurring maximum profit, it willing to produce maximum output. Clear? Okay, and the second case tells about you that if the price is less than minimum average variable cost, ಒಂದು ವೇಳೆ ಬೆಲೆ ಏನಾಗಿದೆ ಅವರೇಜ್ ವೇರಿಯೇಬಲ್ ಕಾಸ್ಟ್ಗಿಂತ ಕಡಿಮೆ ಇದೆ. ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಯುವರ್ ಪ್ರೈಸ್ ಈಸ್ ಲೆಸ್ ದೆನ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಆಸ್ ವೆಲ್ ಆಸ್ ಅವರೇಜ್ ವೇರಿಯೇಬಲ್ ಕಾಸ್ಟ್. ಓಕೆ, at this level the firm incurs loss because your cost exceeds the price. ವೆಚ್ಚ ಏನಾಗಿರುತ್ತೆ ಬೆಲೆಗಿಂತ ಹೆಚ್ಚಿಗೆ ಆಗಿರೋದ್ರಿಂದ ಉದ್ಯಮ ಸಂಸ್ಥೆ ಏನು ಮಾಡುತ್ತೆ ನಷ್ಟವನ್ನು ಅನುಭವಿಸೋದನ್ನು ನೋಡ್ಬೋದು. ಸೊ ಅಟ್ ದಿಸ್ ಲೆವೆಲ್ ದ ಫರ್ಮ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಕ್ವಾಂಟಿಟಿ ಆಫ್ ಔಟ್ಪುಟ್. ದೇರ್ ವಿಲ್ ಬಿ ಝೀರೋ ಔಟ್ಪುಟ್ ಆರ್ ಝೀರೋ ಎಕನಾಮಿಕ್ ಪ್ರೊಡಕ್ಷನ್ ಇರೋದನ್ನು ನಾವೇನು ಮಾಡ್ಬೋದು ನೋಡ್ಬೋದು. ಸೊ ಹಿಯರ್ in short run price must be greater than or equal to the average variable cost. ಅಲ್ಪಾವಧಿಯಲ್ಲಿ ಏನಾಗಿರಬೇಕು ಉದ್ಯಮ ಸಂಸ್ಥೆಯ ಬೆಲೆ ಏನಾಗಿರಬೇಕು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಿಗೆ ಇರಬೇಕು ಅಥವಾ ಸರಾಸರಿ ಬದಲಾಗುವ ವೆಚ್ಚಕ್ಕೆ ಏನಾಗಿರಬೇಕು ಸಮನಾಗಿ ಇರಬೇಕು ಅಂತ ನಾವು ನೋಡ್ಬೋದಾಗಿದೆ. ನಾವು ವಿ ವಿಲ್ ಕಂಬೈನ್ ದಿಸ್ ಟೂ ಕೇಸಸ್ ವಿತ್ ಒನ್ ಡಯಾಗ್ರಾಮ್. ಒಂದೇ ಡಯಾಗ್ರಾಮ್ನಲ್ಲಿ ಈ ಎರಡೂ ಕೇಸ್ಗಳನ್ನು ನಾವು ಕಂಬೈನ್ ಮಾಡಿ ನೋಡೋದಾದರೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್ OX axis shows the output of the firm and OY axis shows the price as well as cost of the firm. Here the firm fixed the price at P1. P1ಗೆ ಏನು ಮಾಡಿದೆ ಬೆಲೆಯನ್ನು ಫಿಕ್ಸ್ ಮಾಡಿದೆ ಅಂತ ಆದರೆ ದಿಸ್ ಈಸ್ ಯುವರ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್, ಅಲ್ಪಾವಧಿ ಸೀಮಾಂತ ವೆಚ್ಚ ರೇಖೆ, ಆ್ಯಂಡ್ ದಿಸ್ ಈಸ್ ಯುವರ್ ಆವರೇಜ್ ವೇರಿಯೇಬಲ್ ಕಾಸ್ಟ್ ಕರ್ವ್. Here we can observe our price line intersect with the average variable cost curve at this point. Here the price and average variable cost both are equal. At this level the firm incurs maximum profit in short run. ಶಾರ್ಟ್ ರನ್ನಲ್ಲಿ ಏನಾಗುತ್ತೆ ಬೆಲೆ ಏನಾಗಿದೆ ಸರಾಸರಿ ಬದಲಾಗುವ ವೆಚ್ಚ ರೇಖೆಯನ್ನು ಎ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ದ ಫರ್ಮ್ ವಿಲ್ ಪ್ರೊಡ್ಯೂಸ್ Q1 ಕ್ವಾಂಟಿಟಿ ಆಫ್ ಔಟ್ಪುಟ್. Q1 ಕ್ವಾಂಟಿಟಿ ಔಟ್ಪುಟ್ಟನ್ನು ಏನು ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಫರ್ಮ್ ಇನ್ಕರ್ಸ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಇಲ್ಲಿ ಉದ್ಯಮ ಸಂಸ್ಥೆ ಹೆಚ್ಚಿನ ಲಾಭವನ್ನು ಗಳಿಸುತ್ತೆ. ಸೊ ಫರ್ಮ್ ವಿಲ್ಲಿಂಗ್ ಟು ಪ್ರೊಡ್ಯೂಸ್ ಮ್ಯಾಕ್ಸಿಮಮ್ ಔಟ್ಪುಟ್ ಎಟ್ ದಿಸ್ ಲೆವೆಲ್. ಈ ಲೆವೆಲ್ನಲ್ಲಿ ಉದ್ಯಮ ಸಂಸ್ಥೆ ಹೆಚ್ಚಿನ ಔಟ್ಪುಟ್ಗಳನ್ನು ಅಥವಾ ಅತಿ ಹೆಚ್ಚು ಸರಕುಗಳನ್ನು ಏನು ಮಾಡುತ್ತೆ ಪ್ರೊಡ್ಯೂಸ್ ಮಾಡೋದನ್ನು ನೋಡ್ಬೋದು. ಸೊ ಕ್ಲಿಯರ್? ಇನ್ ಶಾರ್ಟ್ ರನ್ ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಆರ್ ಮಸ್ಟ್ ಬಿ ಗ್ರೇಟರ್ ದೆನ್ ಆವರೇಜ್ ವೇರಿಯೇಬಲ್ ಕಾಸ್ಟ್. ಬೆಲೆ ಏನಾಗಿರಬೇಕು ಸರಾಸರಿ ಬದಲಾಗುವ ವೆಚ್ಚಕ್ಕೆ ಸಮನಾಗಿರಬೇಕು ಅಥವಾ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಏನಾಗಿರಬೇಕು ಹೆಚ್ಚಿಗೆ ಆಗಿರಬೇಕು ಅನ್ನೋದನ್ನು ಈ ಶಾರ್ಟ್ ರನ್ ಅಥವಾ ಅಲ್ಪಾವಧಿ ಪೂರೈಕೆ ರೇಖೆಯಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಸೊ ಪ್ರೈಸ್ ಏನಾಗಿರಬಾರ್ದು ಲೆಸ್ ದೆನ್ ಆವರೇಜ್ ವೇರಿಯೇಬಲ್ ಕಾಸ್ಟ್, ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಏನಾಗಿರಬಾರ್ದು ಕಡಿಮೆ ಇರಬಾರ್ದು. ಕ್ಲಿಯರ್? ನೌ ವಿ ವಿಲ್ ಸಿ ದ ಲಾಂಗ್ ರನ್ ಸಪ್ಲೈ ಕರ್ವ್ ಆಫ್ ಅ ಫರ್ಮ್. Here also you can see two cases. The first one is price must be greater than or equal to the minimum long run average cost. In short run average variable cost, as you studied in the profit maximization. Here also price must be greater than or equal to the long run average cost, and the second case is price must be if the price is less than the minimum long run average cost, what will happens to the supply of the firm. Now we will try to understand this situation with a diagram. ಇಲ್ಲಿ ಏನಿದೆ ದೀರ್ಘಾವಧಿಯ ಪೂರೈಕೆ ರೇಖೆ, ಉದ್ಯಮ ಸಂಸ್ಥೆಯ ದೀರ್ಘಾವಧಿ ಪೂರೈಕೆ ರೇಖೆಯನ್ನು ನೋಡೋದಾದರೆ ಇಲ್ಲೂ ಕೂಡ ನಾವು ಎರಡು ಸನ್ನಿವೇಶಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದೇನಿದೆ ಬೆಲೆ ಏನಾಗಿರಬೇಕು ದೀರ್ಘಾವಧಿಯ ಸರಾಸರಿ ವೆಚ್ಚ
ಅಲ್ಪಾವಧಿಯಲ್ಲಿ ಏನಿತ್ತು, ಸರಾಸರಿ ಬದಲಾಗುವ ವೆಚ್ಚ ಇತ್ತಲ್ವಾ. ಬಟ್ ದೀರ್ಘಾವಧಿಯಲ್ಲಿ ಏನಿದೆ, ಸರಾಸರಿ ವೆಚ್ಚಕ್ಕೆ ಏನಾಗಿರಬೇಕು, ಸಮನಾಗಿರಬೇಕು ಅಥವಾ ಸರಾಸರಿ ವೆಚ್ಚಕ್ಕಿಂತ ಅಧಿಕ ಆಗಿರಬೇಕು ಬೆಲೆ. ಅರ್ಥ ಆಯ್ತಾ. ನೆಕ್ಸ್ಟ್ ಏನಿದೆ, ಬೆಲೆ ಒಂದು ವೇಳೆ ಸರಾಸರಿ ವೆಚ್ಚಕ್ಕೆ ಅಥವಾ ದೀರ್ಘಾವಧಿ ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ ಆಗ ಉದ್ಯಮ ಸಂಸ್ಥೆ ಏನು ಮಾಡುತ್ತೆ, ಯಾವ ರೀತಿ ಸಪ್ಲೈ ಮಾಡುತ್ತೆ ಅನ್ನೋದನ್ನು ನಾವು ಈ ಡಯಾಗ್ರಾಮ್ ಮೂಲಕ ತಿಳ್ಕೊಳ್ಳೋಣ. ಸೊ ಹಿಯರ್ OX axis shows the as well as output and OY shows the price and cost of the firm. Here if the firm fix the price at P1 level, P1 ಗೆ ಬೆಲೆಯನ್ನು ಫಿಕ್ಸ್ ಮಾಡಿದೆ ಅಂತ ಆದರೆ, this is your long run marginal cost curve and this is your long run average cost. ಇದು ದೀರ್ಘಾವಧಿಯ ಸೀಮಾಂತ ವೆಚ್ಚ ರೇಖೆ, ಇದು ನಿಮ್ಮ ದೀರ್ಘಾವಧಿಯ ಸರಾಸರಿ ವೆಚ್ಚ ರೇಖೆ ಆಗಿರೋದನ್ನು ನೋಡ್ಬೋದು. ಆ್ಯಸ್ ಯು ಸ್ಟಡಿ ಇನ್ ದಿ ಶಾರ್ಟ್ ರನ್ನಲ್ಲಿ ಯಾವ ರೀತಿ ಸ್ಟಡಿ ಮಾಡಿದ್ದೀರಲ್ವಾ, ಇದರಲ್ಲೂ ಕೂಡ ಏನಾಗಿರುತ್ತೆ ಸೇಮ್, ಲಾಂಗ್ ರನ್ನಲ್ಲೂ ಕೂಡ ಏನಾಗಿರುತ್ತೆ ಸೇಮ್ ಇರೋದನ್ನು ನಾವು ನೋಡ್ಬೋದು. ಲಾಂಗ್ ರನ್ನಲ್ಲಿ ಆ್ಯಾವ್ರೇಜ್ ಕಾಸ್ಟ್, ಶಾರ್ಟ್ ರನ್ನಲ್ಲಿ ಆ್ಯಾವ್ರೇಜ್ ವೇರಿಯೇಬಲ್ ಕಾಸ್ಟ್. ಪ್ರೈಸ್ ಏನಾಗಿದೆ, P1ಗೆ ಫಿಕ್ಸ್ ಆಗಿದೆ. ಸೊ ದಿಸ್ ಎಕ್ಸೀಡ್ಸ್ ದಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಆಸ್ ವೆಲ್ ಆಸ್ ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಕರ್ವ್. ಇಲ್ಲಿ P1ಗೆ ಬೆಲೆ ಫಿಕ್ಸ್ ಆಗಿದೆ ಅಂತ ಆದರೆ ಇದೇನಾಗಿರುತ್ತೆ, ದೀರ್ಘಾವಧಿಯ ಸೀಮಾಂತ ವೆಚ್ಚ ಮತ್ತು ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಗಳನ್ನು ಏನು ಮಾಡಿರುತ್ತೆ, ರೇಖೆಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಬೆಲೆ ಫಿಕ್ಸ್ ಆಗಿದೆ ಅಂತ ನೋಡ್ಬೋದು. ಸೊ ಇಫ್ ದ ಪ್ರೈಸ್ ಎಕ್ಸೀಡ್ಸ್ ದಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಆಸ್ ವೆಲ್ ಆಸ್ ಲಾಂಗ್ ರನ್ average cost, the firm will incur maximum profit and the firm willing to produce maximum level of output. ಈ ಲೆವೆಲ್ನಲ್ಲಿ ಏನು ಮಾಡುತ್ತೆ, ಫರ್ಮು ಹೆಚ್ಚಿನ ಲಾಭವನ್ನು ಗಳಿಸುತ್ತೆ, ಜೊತೆಯಲ್ಲಿ ಏನು ಮಾಡುತ್ತೆ, ಹೆಚ್ಚಿನ ಔಟ್ಪುಟ್ ಅಥವಾ ಮ್ಯಾಕ್ಸಿಮಮ್ ಪ್ರೊಡಕ್ಷನನ್ನು ಉತ್ಪಾದನೆಯನ್ನು ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ ನಾವು ನೋಡ್ಬೋದು. ಸೊ ಎಟ್ ದಿಸ್ ಲೆವೆಲ್ ದ ಫರ್ಮ್ ವಿಲ್ ಪ್ರೊಡ್ಯೂಸ್ Q1 ಕ್ವಾಂಟಿಟಿ ಆಫ್ output. ಇಲ್ಲಿ where your long run marginal cost curve cuts the price line, at this level the firm will incur maximum profit, so the firm will produce Q1 quantity of output. ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಗಳಿಸುತ್ತೆ ಎಲ್ಲಿ, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಪ್ರೈಸ್ ಲೈನನ್ನು ಕಟ್ ಮಾಡುತ್ತಲ್ವ, ಇಂಟರ್ಸೆಕ್ಟ್ ಆಗುತ್ತಲ್ವ ಅಲ್ಲಿ. ಸೊ ಆಗ ಉದ್ಯಮ ಸಂಸ್ಥೆ ಏನು ಮಾಡುತ್ತೆ, Q1 ಕ್ವಾಂಟಿಟಿ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡೋದನ್ನು ನೋಡ್ಬೋದು. ಸೊ ಇಫ್ ದ ಪ್ರೈಸ್ ಈಸ್ ಲೆಸ್ ದೆನ್ ಲಾಂಗ್ ರನ್ ಆವ್ರೇಜ್ ಕಾಸ್ಟ್, ಪ್ರೈಸ್ ಏನಾಗಿದೆ ಲಾಂಗ್ ರನ್ ಆವ್ರೇಜ್ ಕಾಸ್ಟ್ಗಿಂತ ಕಡಿಮೆ ಇದ್ದರೆ ಅಥವಾ P1ನ ಬದಲಾಗಿ P2ಗೆ ಫಿಕ್ಸ್ ಆಗಿತ್ತು ಅಂತ ಆಗಿದ್ರೆ ಏನಾಗಿತ್ತು, ದ ಫರ್ಮ್ at this level the firm incurs loss, there will be zero economic production. ಅಲ್ಲಿ ಏನಾಗ್ತಾ ಇತ್ತು, ಉದ್ಯಮ ಸಂಸ್ಥೆ ಶೂನ್ಯ ಆರ್ಥಿಕ ಉತ್ಪಾದನೆಯನ್ನು ಮಾಡ್ತಾ ಇತ್ತು. ಬಿಕಾಸ್ ಯುವರ್ ಪ್ರೈಸ್ ಈಸ್ ಲೆಸ್ ದೆನ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಆಸ್ ವೆಲ್ ಆಸ್ ಲಾಂಗ್ ರನ್ ಆವ್ರೇಜ್ ಕಾಸ್ಟ್. ಸೊ ಕಾಸ್ಟ್ ಆರ್ ಎಕ್ಸೀಡ್ಸ್ ದಿ ಪ್ರೈಸ್. ಇಲ್ಲಿ ಏನಾಗ್ತಾ ಇದೆ, ವೆಚ್ಚ ಏನಾಗ್ತಾ ಇದೆ, ಬೆಲೆಯನ್ನು ಪ್ರೈಸ್ ಮಾರ್ಕೆಟ್ ಪ್ರೈಸ್ಗಿಂತ ಹೆಚ್ಚಿಗೆ ಇರೋದ್ರಿಂದ ಉದ್ಯಮ ಸಂಸ್ಥೆ ನಷ್ಟ ಆಗ್ತಾ ಇತ್ತಲ್ವಾ. ಸೊ ಅಟ್ ದಿಸ್ ಲೆವೆಲ್ ದ ಫರ್ಮ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಕ್ವಾಂಟಿಟಿ ಆಫ್ ಔಟ್ಪುಟ್, ಯಾವುದೇ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ. ದೇರ್ ವಿಲ್ ಬಿ ದಿ ಝೀರೋ ಎಕನಾಮಿಕ್ ಪ್ರಾಡಕ್ಟ್, ಅಲ್ಲಿ ಶೂನ್ಯ ಆರ್ಥಿಕ ಉತ್ಪಾದನೆ ಇರೋದನ್ನು ನಾವು ನೋಡ್ಬೋದು. ಕ್ಲಿಯರ್. ಸೊ ಇನ್ ಲಾಂಗ್ ರನ್ ಆಲ್ಸೋ ಇಫ್ ದ ಪ್ರೈಸ್ ಈಸ್ equal to the average variable cost and it should be greater than average cost. So at this level only the firm willing to produce maximum quantity of output. ಈ ಲೆವೆಲ್ನಲ್ಲಿ ಬೆಲೆ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಕ್ಕಿಂತ ಹೆಚ್ಚಿದ್ದಾಗ ಮಾತ್ರ ಫರ್ಮ್ ಏನು ಮಾಡುತ್ತೆ, ಉದ್ಯಮ ಸಂಸ್ಥೆ ಹೆಚ್ಚಿನ ಉತ್ಪನ್ನವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಮಾಡೋದನ್ನು ನಾವು ನೋಡ್ಬೋದು. ಕ್ಲಿಯರ್. Now we will combine these two cases. ಈ ಎರಡು ಸನ್ನಿವೇಶಗಳನ್ನು ಕಂಬೈನ್ ಮಾಡಿ ಒಂದೇ ಡಯಾಗ್ರಾಮ್ನಲ್ಲಿ ತಿಳ್ಕೊಳ್ಳೋದಾದರೆ, ನಾವು ಹಿಯರ್ OX axis shows the output, OY shows the price as well as cost of the firm. This is your price line P1. This is your long run marginal cost curve and
this will be your long run average cost curve, where your price line intersect with the long run average cost curve. At this level the firm will produce Q1 quantity of output, because here we already know that price must be equal or should be greater than average cost. ಬೆಲೆ ಏನಾಗಿರಬೇಕು, ಸರಾಸರಿ ವೆಚ್ಚಕ್ಕೆ ಸಮನಾಗಿರಬೇಕು ಅಥವಾ ಸರಾಸರಿ ವೆಚ್ಚಕ್ಕಿಂತ ಏನಾಗಿರಬೇಕು, ಹೆಚ್ಚಿಗೆ ಇರಬೇಕಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಎವರೇಜ್ ಕಾಸ್ಟಿಗೆ ಬೆಲೆ ಸಮನಾಗಿರುತ್ತಲ್ವಾ. ಸೊ at this level the firm will produce Q1 quantity of output, and at this level the firm's long run supply curve is the rising part of long run marginal cost, and this will be your price. So in long run price must be greater than or equal to the average cost, and in short run price must be equal to the average variable cost, and price must be greater than average variable cost. Clear? So this is all about supply curve of a firm in long run and short run, ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ. Now we will try to understand the shutdown point and normal and supernormal profit and break even point of the firms. ಉದ್ಯಮ ಸಂಸ್ಥೆಯ ಸ್ಥಗಿತತೆಯ ಬಿಂದು ಏನು, ಅಥವಾ ಸಾಮಾನ್ಯ ಲಾಭವನ್ನು ಎಲ್ಲಿ ಗಳಿಸುತ್ತೆ, ಅಥವಾ ಸಾಮಾನ್ಯಕ್ಕಿಂತ ಅಧಿಕ ಲಾಭವನ್ನು ಎಲ್ಲಿ ಗಳಿಸುತ್ತೆ, ಅಥವಾ ಯಾವ ಬಿಂದುವಿನಲ್ಲಿ ಪ್ರೊಡಕ್ಷನ್ ಅನ್ನು ಸ್ಟಾಪ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, in this diagram OX axis shows the as usual output, and OY shows the price as well as costs of the firm. Here if the price is fixed at P1, this is your short run marginal cost curve, and this is your average variable cost, and this is your average cost curve. Here if the price is fixed at P1, the firm will produce Q1 quantity of output, because here the price and average variable cost at this point intersect with each other. So at this level the firm incurs normal profit. ಈ ಲೆವೆಲ್ನಲ್ಲಿ ಫರ್ಮ್ ಏನು ಮಾಡುತ್ತೆ, ಸಾಮಾನ್ಯ ಲಾಭವನ್ನು ಗಳಿಸುತ್ತೆ. ಸೊ ದ ಫರ್ಮ್ ವಿಲ್ ಪ್ರೊಡ್ಯೂಸ್ Q1 ಕ್ವಾಂಟಿಟಿ ಆಫ್ ಔಟ್ಪುಟ್, ಆ್ಯಂಡ್ ದಿಸ್ ವಿಲ್ ಬಿ ಯುವರ್ short run shutdown ಪಾಯಿಂಟ್. ಶಾರ್ಟ್ ರನ್ನಲ್ಲಿ ಏನಾಗುತ್ತೆ, ಸ್ಥಗಿತತೆಯ ಬಿಂದು ಅಂತ ಹೇಳ್ಬೋದು. ಸೊ ದಿಸ್ ಪಾಯಿಂಟ್ ಈಸ್ ಶಾರ್ಟ್ ರನ್ ಶಟ್ಡೌನ್ ಪಾಯಿಂಟ್ ಆಫ್ ದಿ ಫರ್ಮ್. ಸಿ here your SMC curve cuts the average variable cost curve at the minimum point. This is your short run shutdown point. ಇಲ್ಲಿ ನಿಮ್ಮ ಅಲ್ಪಾವಧಿಯ ಸ್ಥಗಿತತೆಯ ಬಿಂದು ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಸೀಮಾಂತ ವೆಚ್ಚ ರೇಖೆ ಮತ್ತು ಎವರೇಜ್ ವೇರಿಯಬಲ್ ಕಾಸ್ಟ್, ಸರಾಸರಿ ಬದಲಾಗುವ ವೆಚ್ಚ ರೇಖೆಗಳು ಒಂದನ್ನೊಂದು ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ವಾ. ಸೊ ಇದು ಅಲ್ಪಾವಧಿಯ ಸ್ಥಗಿತತೆಯ ಬಿಂದು. ಆ್ಯಂಡ್ ದೀರ್ಘಾವಧಿಯಲ್ಲಿ ಏನಾಗುತ್ತೆ, ದಿಸ್ ವಿಲ್ ಬಿ ಯುವರ್ ಶಟ್ ಡೌನ್ ಪಾಯಿಂಟ್. ಯಾಕೆಂದರೆ SMC ಕರ್ವ್, ವೇರ್ ದಿ SMC ಕರ್ವ್ ಕಟ್ಸ್ ದಿ ಆವ್ರೇಜ್ ಕಾಸ್ಟ್ ಕರ್ವ್. ಇಲ್ಲಿ ಏನಾಗಿರುತ್ತೆ, SMC ಕರ್ವ್ ಏನು ಮಾಡುತ್ತೆ, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಏನು ಮಾಡುತ್ತೆ, ಆವ್ರೇಜ್ ಕಾಸ್ಟ್ ಕರ್ವನ್ನು ಕಟ್ ಅಥವಾ ಇಂಟರ್ಸೆಕ್ಟ್ ಆಗುತ್ತಲ್ವಾ. ಸೊ ದಿಸ್ ಈಸ್ ಯುವರ್ ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್, ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ದ ಪ್ರೈಸ್ P1ನಲ್ಲಿ ಇದ್ದಾಗ ಏನಾಗಿರುತ್ತೆ, SMC ಕರ್ವ್ ಮತ್ತು ಆವ್ರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಅಲ್ಲಿ ಏನು ಮಾಡಿರುತ್ತೆ, ಫರ್ಮ್ ಏನು ಮಾಡಿರುತ್ತೆ, ಈ ಲೆವೆಲ್ನಲ್ಲಿ ಏನು ಮಾಡಿರುತ್ತೆ, ಪ್ರಾಫಿಟನ್ನು ಗಳಿಸಿರುತ್ತೆ. ಆ್ಯಂಡ್ ಲಾಂಗ್ ರನ್ನಲ್ಲಿಯೂ ಕೂಡ ಏನಾಗಿರುತ್ತೆ, SMC ಕರ್ವನ್ನು ಕೂಡ ಏನು ಮಾಡುತ್ತೆ,
ಕಟ್ ಮಾಡುತ್ತೆ, ಜೊತೆಯಲ್ಲಿ ಆವ್ರೇಜ್ ಕಾಸ್ಟ್ ಕರ್ವನ್ನು ಕೂಡ ಕಟ್ ಮಾಡುತ್ತಲ್ವ. ಸೊ ಇಲ್ಲಿ ಏನು, ದ ಫರ್ಮ್ ಇನ್ಕರ್ಸ್ ನಾರ್ಮಲ್ ಪ್ರಾಫಿಟ್. ಈ ಲೆವೆಲ್ನಲ್ಲಿ ಫರ್ಮ್ ಏನು ಮಾಡುತ್ತೆ, ಇದರಿಂದ ಇಲ್ಲಿಯ ತನಕ ಫರ್ಮ್ ಏನು ಮಾಡುತ್ತೆ, ನಾರ್ಮಲ್ ಪ್ರಾಫಿಟನ್ನು ಗಳಿಸುತ್ತೆ. ಸೊ P2, ಇಫ್ ದ ಫರ್ಮ್ ಇನ್ಕ್ರೀಸ್ ಇಟ್ಸ್ ಪ್ರೈಸ್, ಮಾರ್ಕೆಟ್ ಪ್ರೈಸನ್ನು P2 ಇಂದ P3ಗೆ ಇನ್ಕ್ರೀಸ್ ಮಾಡಿದೆ ಅಂತ ಆದರೆ ಇಲ್ಲಿ ಏನಾಗಿರುತ್ತೆ, ಆವ್ರೇಜ್ ಕಾಸ್ಟ್, ಆವ್ರೇಜ್ ವೇರಿಯೇಬಲ್ ಕಾಸ್ಟ್ ಮತ್ತು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟಿಗಿಂತ ಏನಾಗಿರುತ್ತೆ, ಬೆಲೆ ಹೆಚ್ಚಾಗಿರೋದ್ರಿಂದ ದ ಫರ್ಮ್ ಇನ್ಕರ್ಸ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಇಲ್ಲಿ ಉದ್ಯಮ ಸಂಸ್ಥೆ ಏನು ಮಾಡುತ್ತೆ, ಸೂಪರ್ ನಾರ್ಮಲ್ ಪ್ರಾಫಿಟನ್ನು ಗಳಿಸೋದನ್ನು ನಾವು ನೋಡ್ಬೋದು. ಹಿಯರ್ ನಾರ್ಮಲ್ ಪ್ರಾಫಿಟ್ ಆ್ಯಂಡ್ this is your super normal profit point because average variable cost and average ಕಾಸ್ಟಿಗಿಂತ ಅತಿ ಹೆಚ್ಚು ಲಾಭವನ್ನು ಗಳಿಸಿರುತ್ತಲ್ವ. ಸೊ ಇಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಥವಾ ಅಧಿಕ ಲಾಭವನ್ನು ಪಡೆಯೋದನ್ನು ನಾವು ನೋಡ್ಬೋದು. ಸೊ ಈ ನಾರ್ಮಲ್ ಪ್ರಾಫಿಟ್ಗಿಂತ ಏನಾಗಿರಲ್ಲ, ಸೂಪರ್ ನಾರ್ಮಲ್ ಪ್ರಾಫಿಟ್. ಸೊ ನಾರ್ಮಲ್ ಪ್ರಾಫಿಟ್ಗಿಂತ ಸೂಪರ್ ನಾರ್ಮಲ್ ಪ್ರಾಫಿಟ್ನಲ್ಲಿ ಉದ್ಯಮ ಸಂಸ್ಥೆ ಮ್ಯಾಕ್ಸಿಮಮ್ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಅತಿ ಹೆಚ್ಚಿನ ಲಾಭವನ್ನು ಗಳಿಸೋದನ್ನು ನಾವು ನೋಡ್ಬೋದು. ಸೊ ನಾವು we will see the definition of shutdown point, normal profit, super normal profit and break even point. ಸೊ ನೀವೇನು ತಿಳ್ಕೊಂಡ್ರಿ, ಇಲ್ಲಿ ಅಂದರೆ P1 ಕರ್ವ್ ಆವ್ರೇಜ್ ವೇರಿಯೇಬಲ್ ಕಾಸ್ಟ್ ಮತ್ತು SMC ರೇಖೆಯನ್ನು ಯಾವ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತಲ್ವ ಅದಕ್ಕೆ ಏನಂತೀವಿ ನಾವು, ಅಲ್ಪಾವಧಿಯ ಸ್ಥಗಿತತೆಯ ಬಿಂದು ಅಂತ ಕರಿತೀವಿ. ಮತ್ತು ಲಾಂಗ್ ರನ್ನಲ್ಲಿ SMC ಕರ್ವ್ ಆವ್ರೇಜ್ ಕಾಸ್ಟನ್ನು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ವ ಆ ಬಿಂದುವನ್ನು ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಲಾಂಗ್ ರನ್ ಶಟ್ ಡೌನ್ ಏನಾಗಿರುತ್ತೆ, ಆವ್ರೇಜ್ ಕಾಸ್ಟ್ ಮತ್ತು SMC ಕರ್ವ್ಗೆ ಸಂಬಂಧಿಸಿದರೆ ಶಾರ್ಟ್ ರನ್ ಶಟ್ ಡೌನ್ ಪಾಯಿಂಟ್ AVC ಮತ್ತು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟಿಗೆ ಸಂಬಂಧಿಸಿರುತ್ತೆ. ಸೊ ಕ್ಲಿಯರ್. ನಾವು ನಾರ್ಮಲ್ ಪ್ರಾಫಿಟ್ ಅಂದರೆ ಏನು, ಫರ್ಮ್ ಏನು ಮಾಡಿರುತ್ತೆ, ಪ್ರೈಸ್ ಲೆವೆಲನ್ನು ಯಾವುದೇ ಬಿಂದುವಿನಲ್ಲಿ ಫಿಕ್ಸ್ ಮಾಡಿದ್ರೂ ಕೂಡ ಅದೇನಾಗಿರಬೇಕು, ಆವ್ರೇಜ್ ಕಾಸ್ಟ್, ಆವ್ರೇಜ್ ವೇರಿಯೇಬಲ್ ಕಾಸ್ಟ್ ಮತ್ತು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟಿಗಿಂತ ಏನಾಗಿರಬೇಕು, ಹೆಚ್ಚಿಗೆ ಇರಬೇಕು, ಅಥವಾ ಅದಕ್ಕೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಥವಾ ಆವ್ರೇಜ್ ವೇರಿಯೇಬಲ್ ಕಾಸ್ಟಿಗೆ ಈಕ್ವಲ್ ಆಗಿ ಇರಬೇಕಲ್ವಾ. ಅಟ್ ದಟ್ ಲೆವೆಲ್ ದ ಫರ್ಮ್ ಇನ್ಕರ್ಸ್ ನಾರ್ಮಲ್ ಪ್ರಾಫಿಟ್. ಆ ಬಿಂದುವಿನಲ್ಲಿ ಫರ್ಮ್ ಏನು ಮಾಡುತ್ತೆ, ನಾರ್ಮಲ್ ಪ್ರಾಫಿಟನ್ನು ಗಳಿಸುತ್ತೆ. ಸೊ ಇಲ್ಲಿ P1 ಇಂದ P2 ವರೆಗೆ ಏನು ಮಾಡಿರುತ್ತೆ, ನಾರ್ಮಲ್ ಪ್ರಾಫಿಟ್ ಗಳಿಸುತ್ತೆ. ಆ್ಯಂಡ್ P3ಗೆ ಇನ್ಕ್ರೀಸ್ ಮಾಡಿದರೆ, ಬೆಲೆಯನ್ನು P3ಗೆ ಇನ್ಕ್ರೀಸ್ ಮಾಡಿದರೆ ಅದು ಏನಾಗಿರುತ್ತೆ, ಓವರ್ ಆ್ಯಂಡ್ ಅಬೋ ದಿ ಪ್ರಾಫಿಟ್, ಓವರ್ ಆ್ಯಂಡ್ ಅಬೋ ದಿ ನಾರ್ಮಲ್ ಪ್ರಾಫಿಟ್, ಸಾಮಾನ್ಯ ಲಾಭಕ್ಕಿಂತ ಅಧಿಕ ಲಾಭವನ್ನು ಗಳಿಸುವಂತಹ ಬಿಂದು ಆಗಿರುತ್ತಲ್ವ. ಸೊ ಇಲ್ಲಿ ದ ಫರ್ಮ್ ವಿಲ್ ಇನ್ಕರ್ ಸೂಪರ್ ನಾರ್ಮಲ್ ಪ್ರಾಫಿಟ್, ಸಾಮಾನ್ಯ ಲಾಭವನ್ನು ಗಳಿಸೋದನ್ನು ನಾವು ನೋಡ್ಬೋದು. ನಾವು ವಿ ವಿಲ್ ಸಿ ದ ಡೆಫಿನಿಷನ್ ಆಫ್ ಶಟ್ ಡೌನ್ ಪಾಯಿಂಟ್, ನಾರ್ಮಲ್ ಪ್ರಾಫಿಟ್, ಸೂಪರ್ ನಾರ್ಮಲ್ ಪ್ರಾಫಿಟ್ ಆ್ಯಂಡ್ ಬ್ರೇಕ್ ಈವನ್ point. Ask questions on this topic as you studied in the diagram. Now we will see the definition. So shutdown curve cuts the average variable cost curve at the minimum is called short run shutdown point. ನಾನು ಆಲ್ರೆಡಿ ತೋರಿಸಿದ್ದೀನಲ್ವಾ. ಸೊ SMC ಕರ್ವ್ ಆವ್ರೇಜ್ ವೇರಿಯೇಬಲ್ ಕಾಸ್ಟನ್ನು ಯಾವ ಕನಿಷ್ಠ ಬಿಂದುವಿನಲ್ಲಿ ಕಟ್ ಮಾಡುತ್ತಲ್ವ ಅದು ಏನಾಗಿರುತ್ತೆ, ಶಾರ್ಟ್ ರನ್ ಶಟ್ ಡೌನ್ ಪಾಯಿಂಟ್. ಆ್ಯಂಡ್ ದ ಪಾಯಿಂಟ್ ವೇರ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಕಟ್ಸ್ ದಿ ಆವ್ರೇಜ್ ಕಾಸ್ಟ್ ಕರ್ವ್ ಎಟ್ ದ ಮಿನಿಮಮ್ ಪಾಯಿಂಟ್ ಈಸ್ ಕಾಲ್ಡ್ ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್. ಅಂದರೆ ಸ್ಥಗಿತತೆಯ ಬಿಂದು ಅಂದರೆ SMC ರೇಖೆಯು AVC ರೇಖೆಯನ್ನು ಅಂದರೆ ಅಲ್ಪಾವಧಿ ಸೀಮಾಂತ ವೆಚ್ಚ ರೇಖೆ ಸರಾಸರಿ ಬದಲಾಗುವ ವೆಚ್ಚ ರೇಖೆಯನ್ನು ಛೇದಿಸುವ ಕನಿಷ್ಠ ಬಿಂದುವನ್ನು ಅಲ್ಪಾವಧಿ ಸ್ಥಗಿತತೆಯ ಬಿಂದು ಅಂತ ಕರಿತೀವಿ. MC ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ರೇಖೆಯನ್ನು AC ಕರ್ವ್ ಅಥವಾ ಸರಾಸರಿ ವೆಚ್ಚ ರೇಖೆಯು ಛೇದಿಸುವ ಕನಿಷ್ಠ ಬಿಂದುವನ್ನು ಏನಂತೀವಿ, ದೀರ್ಘಾವಧಿ ಸ್ಥಗಿತತೆಯ ಬಿಂದು ಅಂತ ಕರಿತೀವಿ.
ಇದು ಶಟ್ ಡೌನ್ ಪಾಯಿಂಟ್, ಇದು ಸ್ಥಗಿತತೆಯ ಬಿಂದು, ಉದ್ಯಮ ಸಂಸ್ಥೆಯ ಸ್ಥಗಿತತೆಯ ಬಿಂದು. ಐ ಹ್ಯಾವ್ ಆಲ್ರೆಡಿ ಶೋ ದಿಸ್ ಪಾಯಿಂಟ್ಸ್ ಇನ್ ದಿ ಡಯಾಗ್ರಾಮ್. ನಾನು ಆಲ್ರೆಡಿ ಡಯಾಗ್ರಾಮ್ನಲ್ಲಿ ತೋರಿಸಿದ್ದೀನಲ್ವಾ. ಸೊ ಈಗ ನೆಕ್ಸ್ಟ್ ಏನು ಅಂದರೆ ನಾರ್ಮಲ್ ಪ್ರಾಫಿಟ್. ಡೆಫಿನಿಷನ್ ಏನು? ದ ಮಿನಿಮಮ್ ಲೆವೆಲ್ ಆಫ್ ಪ್ರಾಫಿಟ್ ದಟ್ ಈಸ್ ನೀಡೆಡ್ ಟು ಕೀಪ್ ಅ ಫರ್ಮ್ ಇನ್ ದ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇಸ್ ಕಾಲ್ಡ್ ನಾರ್ಮಲ್ ಪ್ರಾಫಿಟ್. ಅಂದರೆ ಒಂದು ಉದ್ಯಮ ಸಂಸ್ಥೆಯು ಮಾರುಕಟ್ಟೆಯಲ್ಲಿ ಉಳಿಯುವಂತೆ ಮಾಡಲು ಅಗತ್ಯವಾದ ಲಾಭವನ್ನು ಸಾಮಾನ್ಯ ಲಾಭ ಅಂತ ಕರಿತೀವಿ. ಅಂದರೆ ಕಾಸ್ಟ್ ಏನಾಗಿರಬಾರ್ದು, ಕಾಸ್ಟ್ಗಿಂತ ಒಂದು ಕನಿಷ್ಠ ಮಟ್ಟದ ಲಾಭವನ್ನಾದರೂ ಗಳಿಸಬೇಕು. ಕಾಸ್ಟೇ ಹೆಚ್ಚಾಗಿ ರೆವಿನ್ಯೂನಲ್ಲಿ ತುಂಬ ಲಾಸ್ ಆಗ್ತಾ ಇದೆ ಅಂದರೆ, ಆದಾಯದಲ್ಲಿ ತುಂಬ ಲಾಸ್ ಆಗ್ತಾ ಇದೆ ಅಂದರೆ ಫರ್ಮ್ ಏನು ಮಾಡಲ್ಲ, ಒಂದು ಉದ್ಯಮ ಸಂಸ್ಥೆಯಲ್ಲಿ ಇರಲ್ಲ. ಸೊ ಒಂದು ಸಾಮಾನ್ಯ ಮಟ್ಟದ ಲಾಭ ಅಥವಾ ಆ ಮಾರ್ಕೆಟ್ನಲ್ಲಿ ಇರೋದಕ್ಕೆ ಅಗತ್ಯವಾದ ಲಾಭವನ್ನು ಏನಂತೀವಿ, ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದೇನಿದೆ 2 ಮಾರ್ಕ್ಸ್ ಕ್ವೆಶನಿಗೆ ಇದೆ. ಆ್ಯಂಡ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ದ್ಯಾಟ್ ಅ ಫರ್ಮ್ ಅರ್ನ್ಸ್ ಓವರ್ ಆ್ಯಂಡ್ ಅಬೋವ್ ದಿ ನಾರ್ಮಲ್ ಪ್ರಾಫಿಟ್ ಇಸ್ ಕಾಲ್ಡ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಅಸಾಮಾನ್ಯ ಲಾಭ ನಾನು ತೋರಿಸಿದ್ದೀನಲ್ವಾ, ಅದು ಆವ್ರೇಜ್ ವೇರಿಯಬಲ್ ಕಾಸ್ಟ್ ಮತ್ತು ಆವ್ರೇಜ್ ಕಾಸ್ಟಿಗಿಂತ ಬೆಲೆ ಹೆಚ್ಚಾಗಿದ್ದಾಗ ಏನಾಗಿರುತ್ತೆ, ಸೂಪರ್ ನಾರ್ಮಲ್ ಪ್ರಾಫಿಟ್ ಸಿಗತ್ತಲ್ವ. ಸೊ ಪ್ರಾಫಿಟ್ ದ್ಯಾಟ್ ಅ ಫರ್ಮ್ ಅರ್ನ್ಸ್ ಓವರ್ ಆ್ಯಂಡ್ ಅಬೋವ್ ದಿ ನಾರ್ಮಲ್ ಪ್ರಾಫಿಟ್ ಇಸ್ ಕಾಲ್ಡ್ ಆಸ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಸಾಧಾರಣ ಲಾಭಕ್ಕಿಂತ ಗಳಿಸಿದ ಹೆಚ್ಚಿನ ಲಾಭವನ್ನು ಏನಂತೀವಿ, ಅಸಾಮಾನ್ಯ ಲಾಭ ಅಂತ ಕರಿತೀವಿ. ಕ್ಲಿಯರ್? Now, break-even point, the point on the supply curve at which firm earns only normal profit is called break-even point. Normal profit ಅಂದರೆ ಎಲ್ಲಿ ಉದ್ಯಮ ಸಂಸ್ಥೆ ಏನು ಮಾಡುತ್ತೆ, ನಾನು ಶಟ್ ಡೌನ್ ಪಾಯಿಂಟ್ ಎಲ್ಲಿ ಅಂತ ತೋರಿಸಿದ್ದೀನಲ್ವಾ, ಅಂದರೆ SMC ಕರ್ವ್ ಮತ್ತು AVC ಕರ್ವ್ ಯಾವ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದು ಅಲ್ಪಾವಧಿಯ ಶಟ್ ಡೌನ್ ಪಾಯಿಂಟ್ ಅಂತ ತೋರಿಸಿದ್ದೀನಿ. ಆ್ಯಂಡ್ SMC ಕರ್ವ್ AC ಕರ್ವ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ವ ಅದನ್ನು ನಾನೇನಂತ ತೋರಿಸಿದ್ದೀನಿ, ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್ ಅಂತ ತೋರಿಸಿದ್ದೀನಿ. ಸೊ ಆ ಲೆವೆಲ್ನಲ್ಲಿನೇ ಏನಾಗಿರುತ್ತೆ, ಬ್ರೇಕ್ ಈವನ್ ಪಾಯಿಂಟ್ ಕೂಡ ಇರುತ್ತೆ. ಅಂದರೆ ಉದ್ಯಮ ಘಟಕವು ಸಾಧಾರಣ ಲಾಭವನ್ನು ಗಳಿಸುವ ಪೂರೈಕೆ ರೇಖೆಯ ಮೇಲಿನ ಬಿಂದುವನ್ನು ಏನಂತೀವಿ ನಾವು, ಸಮಸ್ಥಿತಿ ಬಿಂದು ಅಂತ ಕರಿತೀವಿ. ಕ್ಲಿಯರ್? ಸೊ ಸಿ ಹಿಯರ್, ದಿಸ್ ಈಸ್ ಶಾರ್ಟ್ ರನ್ ಶಟ್ ಡೌನ್ ಪಾಯಿಂಟ್ ಆಸ್ ವೆಲ್ ಆಸ್ ಶಾರ್ಟ್ ರನ್ ಬ್ರೇಕ್ ಈವನ್ ಪಾಯಿಂಟ್. Break even point, and this is also break even point, where the firm earns normal profit. ಎಲ್ಲಿ ಸಾಮಾನ್ಯ ಲಾಭವನ್ನು ಗಳಿಸುತ್ತಲ್ವ ಅಲ್ಲಿ ಏನಾಗಿರುತ್ತೆ, ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳಿದ್ದೀನಿ. ಸೊ ನಾರ್ಮಲ್ ಪ್ರಾಫಿಟ್, ಒಂದು ಉದ್ಯಮ ಸಂಸ್ಥೆ ಆ ಮಾರುಕಟ್ಟೆಯಲ್ಲಿ ಇರೋದಕ್ಕೆ ಅಗತ್ಯವಾದ ಲಾಭವನ್ನು ಏನಂತೀವಿ, ನಾರ್ಮಲ್ ಪ್ರಾಫಿಟ್ ಅಥವಾ ಸಾಮಾನ್ಯ ಲಾಭ ಅಂತ ಕರಿತೀವಿ. ಸೊ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂದ್ರೆ ಏನು, ಓವರ್ ಆ್ಯಂಡ್ ಅಬೋವ್ ದಿ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ಗಿಂತ ಅಧಿಕ ಲಾಭವನ್ನು ಗಳಿಸಿದರೆ ಅದೇನಾಗಿರುತ್ತೆ, ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಆಗುತ್ತೆ. ಸೊ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಸಪ್ಲೈ ಕರ್ವ್ ಆಫ್ ಎ ಫರ್ಮ್. ಇನ್ ದ್ಯಾಟ್ ವಿ ಡಿಸ್ಕಸ್ short run supply curve and long run supply curve, and we discuss about shutdown point, normal profit, super normal profit and break even point. So in the next class we will discuss the opportunity cost and determinants of a firm's supply curve. ಉದ್ಯಮ ಸಂಸ್ಥೆಯ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು ಮತ್ತು ಸದಾವಕಾಶ ವೆಚ್ಚವನ್ನು ಕುರಿತು ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ.